ಎಲ್ರಿಗೂ ಯುಗಾದಿ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳು. ಯಾವಾಗಲೂ ನಾವು ನಟರು, ಸಿನಿಮಾದವರು ಮೊದಲು ಥ್ಯಾಂಕ್ಸ್ ನಾವು ಪ್ರೊಡ್ಯೂಸರ್ಸ್ಗೆ ಹೇಳ್ತೀವಿ. ಸೊ ಹಾಗಾಗಿ ಜಡೇಶ್ ಪ್ರೊಡ್ಯೂಸರ್ಸ್ಗೆ ಇಬ್ಬರಿಗೂ ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ನಾವಿಬ್ಬರು ಡೈರೆಕ್ಟರ್ ಆಗಿ, ನಾನು ಹೀರೋ ಆಗಿ, ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್ ಅವರೇ, ನೀವಿಬ್ಬರು ಮಾಡಿಕೊಂಡಂಥ ಒಂದು ಒಳ್ಳೆ ನೆನಪಲ್ಲಿ ಉಳಿಯುವಂಥ ದಿನ ಇವತ್ತು ನನಗೆ. ಅದಕ್ಕೆ ಹಿಂದೆ ನಿಂತಿರೋರು ನನ್ನ ತಮ್ಮನ ಸ್ಥಾನದಲ್ಲಿರೋ ಜಡೇಶ್, ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಹಂಗಾಗಿ ಮೊದಲನೇ ಧನ್ಯವಾದನ ತಮಗೆ, ತಮ್ಮ ಮನೆಯವ್ರಿಗೆ, ಸೂರಜ್ ಅವ್ರಿಗೆ, ಅಕ್ಕ ಅವ್ರಿಗೆ ಎಲ್ರಿಗೂ ತಿಳಿಸಿ ವಿಷಯನ ಪ್ರಾರಂಭಿಸ್ತೀನಿ. ಯಾಕೆಂದರೆ ತುಂಬ ಎಮೋಷ್ನಲ್ ಆದ ದಿವಸ ಕೂಡ, ತುಂಬ ವಿಶೇಷ ಕೂಡ ಇವತ್ತು. ನನ್ನ ಮಗಳಿಗೆ ಅದೇ ಹೇಳ್ತಾ ಇದ್ದೆ, 30 ವರ್ಷ ನಾನು ಇವತ್ತಿಗೆ ಹೀರೋ ಆಗಿ 18 ವರ್ಷ, ಅದಕ್ಕೆ ಮುಂಚೆ ಸರ್ಕಸ್ ಹೊಡೆದಿದ್ದು ಒಂದು 10 ವರ್ಷ 15 ವರ್ಷ, 30 ವರ್ಷ ಈ ಸ್ಥಾನಕ್ಕೆ ಬರೋದಕ್ಕೆ ಪ್ರತಿದಿನ ನನಗೆ ಮೆಟ್ಲುಗಳಾಗಿದ್ದೆ. ನನ್ನ ಅವಮಾನ, ನನ್ನ ನೋವುಗಳು ಇಲ್ಲಿವರೆಗೂ ಕೂಡ ಅದನ್ನ ಈಸಿಯಾಗಿ ಹತ್ತಿಸ್ಕೊಂಡ್ಬಂದು ಹಂಗೆ ಕೊಟ್ಬಿಡ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಹುಷಾರಾಗಿ ಕಾಪಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಾ ಬರ್ತಾ ಇದೆ ದಾರಿಯಲ್ಲಿ. ನಾನು ಅಷ್ಟೊಂದು ಎಮೋಷನಲ್ ದಿವಸ ಇವತ್ತು ನನಗೆ. ಕಥೆ ಬಗ್ಗೆ, ಮೋನಿಕಾ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲು ಇದೇ ಮುಗಿಸ್ತೀನಿ. ರಿತನ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಮುಗಿಸ್ತೀನಿ. ನನ್ನ ಇಷ್ಟು ವರ್ಷದ ಪರಿಶ್ರಮ ಏನೆಲ್ಲ ಕೊಡ್ಬೋದು ತಂದೆ ಅಂದ್ರೆ, ನನಗೆ ಮಾಡಿರೋ ಸ್ಕ್ರಿಪ್ಟಲ್ಲಿ ಕೂಡ ನಿನ್ಗೆ ಅರ್ಧ ಕೊಡ್ಬೋದು ಅಂದ್ರೆ ಇದೆ. ನಾನೇ ಹೀರೋ ಆಗಿ ಕೂಡ ನಿಂತ್ಕೊಂಡು ಮಾಡ್ಕೊಂಡ್ಬಿಡ್ಬೋದಾಗಿ, ಜಡೇಶ್ ನನಗೆ ನಾನೇ ಬೇಕು ಅಂತ ಅಂದ್ರೆ ಇನ್ನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೋದು ತಂದೆ ಅಂದ್ರೆ ಇದನ್ನು ಕೂಡ ಮಾಡಿದ್ದೀನಿ ಅಂತ ಒಂದು ತೋರ್ಸಕ್ ಇಷ್ಟಪಡ್ತೀನಿ ರಿತನ್ಯ. ಗೊತ್ತಿಲ್ಲ, ನಾನು ಹೀರೋ ಆಗೋಕ್ಕಿಂತ ಮುಂಚೆ ನಾನು ನೆನ್ನೆಯಿಂದ ಯಾವುದೇ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆ ತುಂಬಾ ಗಲಾಟೆ ಮಾಡ್ತಿದ್ಲು ಅಂತ ಹೆಗಲ ಮೇಲೆ ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ. ಕುತ್ಕೊಮ್ಮ, ನಾನು ಜಾಗಿಂಗ್ ಮಾಡ್ತೀನಿ ಅಂತ. ಜೊತೆಯಲ್ಲೇ ಬರೋಳು. ಮೋಸ್ಟ್ಲಿ ಅವಳಿಗೆ ದೇವ್ರು ಅವತ್ತು ಆಶೀರ್ವಾದ ಮಾಡಿದ್ದಾರೆ, ನೀನು ಬರ್ತೀಯ ಹೋಗಿ ನಮ್ಮ ಅಪ್ಪನ ಜೊತೆಲಿ ಅಂತ. ಸೊ ನನ್ನ ಜೊತೆ ನೀನು ಜಾಗ್ ಮಾಡಿರೋಳು ಲೈಫೆಲ್ಲ ಜಾಗ್ ಮಾಡ್ಕೊಂಡು ಮುಂದಕ್ಕೆ ಹೋಗಮ್ಮ, ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗಿದೆ. ಆಗ್ಲೇ ಕೇಳ್ಕೊಂಡೆ, ನಂದು ತಪ್ಪಿದ್ರೆ ಕ್ಷಮಿಸಿ ಅಂತ. ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಜನೇಯನ ಸನ್ನಿಧಿಯಲ್ಲಿ ಸಿನಿಮಾ ಪೂಜೆ ಆಗಿದೆ. ಆಂಜನೇಯನಿಗೆ ರಾಮನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತೋ ಅಷ್ಟು ನೀನು ಮಾಡೋ ಕೆಲಸದ ಮೇಲೆ ಇಟ್ಕೋ ಸಾಕು. ತುಂಬಾ ದೂರಕ್ಕೆ ಕರ್ಕೊಂಡು ಹೋಗ್ತೀಯ, ಅದೇ ಸಾಕ್ಷಿ, ಇನ್ನೇನು ಬೇಡ. ಅಯ್ಯಪ್ಪ ಎಷ್ಟು ರಾಮನ್ನ ಇಷ್ಟಪಡ್ತಿದ್ನೋ, ಎಷ್ಟು ಶ್ರದ್ಧೆಯಿಂದ ಇದ್ನೋ, ಎಷ್ಟು ಅದಕ್ಕೆ ಇಲ್ಲಿವರೆಗೂ ಮಾತಾಡ್ತೀವಿ ಅವ್ರ ಬಗ್ಗೆ. ಅದನ್ನ ಇಟ್ಕೊಂಡ್ರೆ ನೀನು ಕರ್ಕೊಂಡು ಹೋಗುತ್ತೆ. ಇವತ್ತಿಂದ ನೀನು ರಿತನ್ಯ 3 ಜನ ನಿನ್ನ ನೋಡ್ತಾರೆ ತಾಯಿ ತಂದೆಯಾಗಿ, ನನಗಿನ್ನ ಹೆಚ್ಚಾಗಿ. ಒಂದು, ಯಾವಾಗಲೂ ನಿನ್ನ ನೋಡುವಂಥ ಮಾಧ್ಯಮ. ಅವ್ರು ಯಾವತ್ತೂ ನಮಗೆ ಕೆಟ್ಟದ್ದು ಮಾಡಿಲ್ಲ, ಮಾಡೋದು ಇಲ್ಲ. ನಿನ್ನ ಯಾವತ್ತೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರತ್ತೆ, ನಿನ್ನ ತಿದ್ದಕ್ಕೆ ಹೋಗ್ತಾ ಇರತ್ತೆ. ಇನ್ನೊಂದು, ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಗೆ ಊಟ ಕೊಡುವಂತ ಅಭಿಮಾನಿಗಳು, ಅವರು ನಿನ್ನನ್ನು ನೋಡ್ತಾ ಇರ್ತಾರೆ. ಇನ್ನೊಂದು, ದೇವ್ರು ನೋಡ್ತಾ ಇರ್ತಾನೆ. 3 ಒಂದೇ. ತಪ್ಪಂದ್ರೆ ಕ್ಷಮಿಸೋದೇ ಇಲ್ಲ. ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕತೆ. ದೇವ್ರಿಗೂ ಅದೇ ಬೇಕು, ನೋಡೋರ್ಗೂ ಅದೇ ಬೇಕು. ಯಾಕಂದ್ರೆ ಮೀಡಿಯಾ ಅಂದ್ರೆ ಎಲ್ರಿಗೂ ಒಂದು ಭಯ ಅಂತಾರೆ ಯಾವಾಗಲೂ. ನನಗೆ ಭಯ ಇಲ್ಲ ಅಂದ್ರೆ ಸತ್ಯವಾಗಿದೆ. ಪತ್ರಿಕಾ ಮಾಧ್ಯಮ ಆಗ್ಬೋದು, ದೃಶ್ಯ ಮಾಧ್ಯಮ ಆಗ್ಬೋದು, ಅದನ್ನ ನಾನು ಇವತ್ತು ಅದನ್ನ ಎಲ್ಲರ ಮುಂದೆ ನೀವು ಹೇಳಕ್ ಇಷ್ಟಪಡ್ತೀನಮ್ಮ. ನಿನ್ನ ಜೀವನ ತುಂಬಾ ಚೆನ್ನಾಗಿರ್ಲಿ, ಸುಖವಾಗಿರು, ಚೆನ್ನಾಗಿರು. ದೇವ್ರು ತುಂಬಾ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗ್ಲಿ ನಿನ್ನ. ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಾನು ಎದ್ದು ನಿಂತು ಹೇಳ್ಕೊತೀನಿ, ಏನೋ ತಪ್ಪು ಮಾಡಿದ್ರೆ ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡೋಗಿ ದಯಮಾಡಿ. ಹಿಂಗಲ್ಲ ಹಂಗೆ ಅಂತ ತಿದ್ದಿ, ಯಾಕಂದ್ರೆ ಗೊತ್ತಾಗಲ್ಲ ಇನ್ನ. ಬಹುಶಃ ಇನ್ನು ಕಲಿಯೋದಿದೆ, ಕಲೀಲಿ. ಅದನ್ನ ಹೊರತುಪಡಿಸಿ ಮಾತಾಡೋದಾದ್ರೆ, ಜಡೇಶ್ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಜಡೇಶ್ ತುಂಬಾ ರಿಸರ್ಚ್ ಮಾಡಿ ಓದ್ಕೊಂಡು ಅದ್ರ ಮೇಲೆ ನಾನು ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಿರ್ದೇಶನ ಮಾಡುವಂತ ನಿರ್ದೇಶಕರಲ್ಲಿ ಜಡೇಶ್ ಕೂಡ ಒಬ್ರು. 100% ಹೇಳ್ತೀನಿ,
ಜಡೇಶ್ ಒಬ್ಬ ತುಂಬಾ ದೊಡ್ಡ ಆಲ್ರೆಡಿ ದೊಡ್ಡ ಡೈರೆಕ್ಟರ್, ಇನ್ನೂ ದೊಡ್ಡ ಮಟ್ಟಕ್ಕಂತೂ ಹೋಗೋದು ಕನ್ಫರ್ಮ್ ಇದೆ. ಅದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಈಗ ನನಗೆ ಇಂಡಿಪೆಂಡೆಂಟ್ ಆಗಿದ್ದೀನಿ, ಇವಾಗ ನಾನು ನಟ, ಡೈರೆಕ್ಟರ್ ಅಲ್ಲ ಈಗ. ಸೊ ಹಂಗಾಗಿ ನಮ್ಗೆ ಒಳ್ಳೆ ಮೇಷ್ಟ್ರುಗಳು ಸಿಗಲಿಲ್ಲ. ಈ ತರ ಒಳ್ಳೆ ಮೇಷ್ಟ್ರು ಸಿಕ್ಕಿದ್ರೆ ನಾವು ಚೆನ್ನಾಗಿ ಆಗ್ತಾ ಇದ್ವಿ. ಅಲ್ಲಲ್ಲಿ ಸಿಕ್ಕಿದ್ರು, ಆಮೇಲೆ ಗೊತ್ತಾಗ್ಲಿಲ್ಲ ನಮ್ಗೆ ಬೇರೆ ಬೇರೆ. ಹಂಗಾಗಿ ನನಗೊಂದು ಒಳ್ಳೆ ಮೇಷ್ಟ್ರು ತರ ಜಡೇಶ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ನಾನು ಯಾವಾಗಲೂ ಖುಷಿ ಪಡುವಂಥದ್ದು ಇಬ್ಬರನ್ನ ನೋಡಿದಂಥ ಇಬ್ರು ತಂದೆ ಮಕ್ಕಳನ್ನ ಒಂದು ಅದು ಹೆಂಗೆ ಹೇಳಕ್ಕಾಗತ್ತೆ. ಅದು ನಾನು ನನ್ನ ಮಗನ್ಗೆ ಹೇಳಿದೆ, ನಾನು ಪ್ರೊಡ್ಯೂಸರ್ಸ್ನ ನೋಡಿದೆ, ಅವ್ರು ತುಂಬಾ ಚೆನ್ನಾಗಿದಾರಪ್ಪ, ಅವ್ರು ಅನ್ಯೋನ್ಯವಾಗಿ. ಆ ಥರ ನಾನು ನೀನು ಆಗ್ಬೇಕು ಅಂತ ಕೇಳಿದೆ. ಹೆಂಗಿರ್ತಾರೆ ಅಂತ ನೀನು ಬಂದು ನೋಡು ಅವ್ರನ್ನ. ಅಂದ್ರೆ ತಂದೆ ಮಕ್ಕಳನ್ನಕ್ಕಿಂತ ಹೆಚ್ಚಾಗಿ ಒಂದು ಸ್ನೇಹಿತರು ಮತ್ತೆ ಒಬ್ರಿಗೊಬ್ರು ಗೌರವ ಕೊಡೋದು, ಒಬ್ರು ತಪ್ಪಾದ್ರೆ ಒಬ್ರು ಎದ್ದು ನಿಂತ್ಕೊಂಡು ಹಿಂಗ್ ಮಾಡೋಣ ಅನ್ನೋದೇ ಒಂದು ದೊಡ್ಡ ವಿಷಯ. ನನಗೆ ಅದ್ರ ಬಗ್ಗೆ ಭಾರಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ ಸೂರಜ್ ಸರ್ ಮತ್ತೆ ಸತ್ಯಪ್ರಕಾಶ್ ಸರ್. ಆಸ್ ಇಟ್ ಈಸ್ ಸ್ವಾಮಿ, ನಾನು ಮೊದಲನೇ ಸರಿ ಕೆಲಸ ಮಾಡ್ತಾ ಇದ್ದೀವಿ. ನರಸಿಂಹಣ್ಣ ನಾವು ಕೂಡ ಒಟ್ಟಿಗೆ ಇದ್ದೀವಿ. ನಾನು ಮಾಸ್ತಿ ಸದ್ಯಕ್ಕೆ ನಾವೆಲ್ಲ ಇರೋವರೆಗೂ ಇರ್ತೀವಿ. ಅದು ಹೊರತುಪಡಿಸಿ ನಮ್ಮ ತುಂಬಾ ಒಳ್ಳೆಯ ನಟ. ನಾನು ನೋಡಿದೆ, ನನಗೆ ಆ ಪಾತ್ರಕ್ಕೆ ತುಂಬಾ ಇದು ನಡೀತು, ಸ್ಪರ್ಧೆ ನಡೀತು ಆ ಪಾತ್ರಕ್ಕೆ. ಪಾಪ ಅದು ತಪ್ಪಿರಲಿಲ್ಲ. ಬಟ್ ನಾನು ಹೇಳಿದೆ ಆ ಪಾತ್ರಕ್ಕೆ ಆತನೇ ಸೂಟ್ ಆಗೋದು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಒಬ್ರು ಹಿರಿಯರಿಗೆ ಅವರೇ ಮಾಡ್ಲಿ ಅಂತ ಹೇಳಿದೆ. ಅದನ್ನ ಕತೆ ತುಂಬಾ ಅದ್ಭುತವಾಗಿದೆ.